ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳು 4ನೇ ಅಧಿಪತಿಯಾಗಿರ್ತಕ್ಕಂಥ ಬುಧ ಹತ್ತರಲ್ಲಿರೋದ್ರಿಂದ ವಿದ್ಯಾಭ್ಯಾಸ ಉತ್ತಮವಾಗಿ ನಡೆಯುತ್ತೆ. ವೃತ್ತಿಯಲ್ಲಿರ್ತಕ್ಕಂಥವ್ರು ಅಂದ್ರೆ ಇಲ್ಲಿ 6ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ ನವಮದಲ್ಲಿದೆ. ನವಮದಲ್ಲಿದ್ದಾಗ ವೃತ್ತಿಯಲ್ಲಿ ಬದಲಾವಣೆ, ಇರ್ತಕ್ಕಂಥ ಕ್ಷೇತ್ರದಲ್ಲೇ ಬದಲಾವಣೆ, ಚೇಂಜ್ ಆಫ್ ಜಾಬ್ ಅಂತ ತುಂಬಾ ಜನ ಹೇಳ್ತಾ ಇರ್ತಕ್ಕಂಥದ್ದು. ಚೇಂಜ್ ಆಫ್ ಜಾಬ್ ಸ್ವಲ್ಪ ಬಲಯುತವಾಗಿದೆ. 7ನೇ ಅಧಿಪತಿಯಾಗಿರ್ತಕ್ಕಂಥದ್ದು ಬಿಸ್ನೆಸ್ ವಿಚಾರದಲ್ಲಿ ಬರ್ತಕ್ಕಂಥದ್ದು. 7ನೇ ಅಧಿಪತಿಯಾಗಿರ್ತಕ್ಕಂಥ ಗುರು ಲಗ್ನದಲ್ಲೇ ಇರೋದು ಅಥವಾ ರಾಶಿಯಲ್ಲೇ ಇರ್ತಕ್ಕಂಥದ್ದು ಸ್ವಲ್ಪ ಬಿಸ್ನೆಸ್ ಅಲ್ಲಿ ಒಳ್ಳೆಯ ವಿಚಾರ ಬಂದರೂ ಕೂಡ ಬಹಳಷ್ಟು ಶ್ರಮ ಹೆಚ್ಚಾಗಿರ್ತಕ್ಕಂಥದ್ದು ಅಂತ ತೋರಿಸ್ತಾ ಇದೆ. ಇನ್ನು ಮದುವೆ ವಿಚಾರಕ್ಕೆ ಬಂದಾಗ 7ನೇ ಅಧಿಪತಿಯಾಗಿರ್ತಕ್ಕಂಥ ಗುರು ಲಗ್ನದಲ್ಲೇ ಅಥವಾ ರಾಶಿಯಲ್ಲೇ ಇರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ವಿವಾಹದಲ್ಲಿ ಒಂಟಿತನ ಬರ್ತಕ್ಕಂಥದ್ದು ಅಥವಾ ವಿವಾಹದ ವಿಚಾರದಲ್ಲಿ ಒಂಟಿಯ ಡಿಸಿಷನ್ ಆಗ್ತಕ್ಕಂಥದ್ದು. ಇವ್ರಿಗೆ ಸೆಟ್ ಆದರೆ ಅವ್ರಿಗೆ ಸೆಟ್ ಆಗಲ್ಲ, ಅವ್ರಿಗೆ ಸೆಟ್ ಆದರೆ ಇವ್ರಿಗೆ ಸೆಟ್ ಆಗಲ್ಲ ಅನ್ನೋ ಒಂದು ವಿಚಾರದಲ್ಲಿ ಈ ವರ್ಷ ಆಗ್ತಕ್ಕಂಥ ಸಾಧ್ಯತೆ. ಆರೋಗ್ಯದ ವಿಚಾರದಲ್ಲಿ 6ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ 9 ಇರೋದ್ರಿಂದ ಸ್ವಲ್ಪ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ ಬರ್ತಕ್ಕಂಥದ್ದು, ಅಸಿಡಿಟಿ ಪ್ರಾಬ್ಲಮ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಟ್ ಸಾಧಾರಣವಾಗಿರ್ತಕ್ಕಂಥದ್ದು. ಹಣಕಾಸು ವಿಚಾರದಲ್ಲಿ 2ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಮನೆ ತಗೊಂಡಾಗ ಸ್ವಲ್ಪ ಈ ಒಂದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಇದಕ್ಕೆ ಒಂದು ಪರಿಹಾರ, ಒಂದು ಬಿಳಿಯ ದಾರ, ಬಲಗೈಗೆ ಒಂದು ಬಿಳಿಯ ದಾರ, ನೈಲಾನ್ ದಾರನೂ ಕೂಡ ಕಟ್ಕೋಬಹುದು. ಒಂದು 3 ಸುತ್ತು ಅಥವಾ 5 ಸುತ್ತು ಸೋಮವಾರದ ದಿವಸ ಬೆಳಿಗ್ಗೆ 6ರಿಂದ 8 ಗಂಟೆಗೆ ಕಟ್ಕೊಂಡ್ರೆ ಉತ್ತಮವಾಗಿರ್ತಕ್ಕಂಥ ವರ್ಷ ನಿಮ್ದಾಗಿದೆ. ಒಳ್ಳೆಯದಾಗಲಿ.